ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯರಿಂದ ಸ್ಫೋಟಕ ಹೇಳಿಕೆ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನು ಹೇಳಿದ್ರು ಸಿದ್ದರಾಮಯ್ಯ ಅವರು? ಬಳ್ಳಾರಿ ಕೇಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾನರ್ ಗಲಾಟೆ ಆಗಿತ್ತಲ್ಲ, ಸಿಬಿಐಗೆ ನೀಡಲಿ ಅಂತ ಬಿಜೆಪಿ ಆಗ್ರಹವನ್ನು ಮಾಡಿತ್ತು. ಆದರೆ ಇದೇ ಒಂದು ವಿಚಾರವಾಗಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನು ನೀಡುತ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ಗಲಾಟೆ ಏರಿತ್ತು, ಅದರಲ್ಲಿ ಒಂದು ಜೀವ ಹೋಗಿತ್ತು. ಆ ಕೇಸನ್ನು ಸಿಬಿಐಗೆ ನೀಡಿ ಅಂತ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಆಗ್ರಹವನ್ನು ಮಾಡಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. ಬಿಜೆಪಿ ಯಾವ ಕೇಸನ್ನು ಸಿಬಿಐಗೆ ಕೊಟ್ಟಿದೆ ನೀವು ಹೇಳಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೊದಲು ಅವರು ಅದನ್ನು ಹೇಳಿ. ಒಂದು ಕೇಸ್ ಕೂಡ ಇವರು ಸಿಬಿಐಗೆ ನೀಡಿಲ್ಲ, ಯಾವ ಕೇಸು ಕೊಟ್ಟಿಲ್ಲ ಇವರು. ಆದರೆ ನಾನು 8 ಕೇಸನ್ನು ಸಿಬಿಐಗೆ ಕೊಟ್ಟಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಮೈಸೂರಿನಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ವಿರುದ್ಧ ಸಿಎಂ ಈ ರೀತಿಯಾದಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನೋಡಿ, ನಿಮ್ಮ ಅವಧಿಯಲ್ಲಿ ನೀವು ಎಷ್ಟು ಕೇಸ್ಗಳನ್ನು ಸಿಬಿಐಗೆ ಕೊಟ್ಟಿದ್ದೀರಿ ಅದನ್ನು ಮೊದಲೇ ಹೇಳಿ ನೀವು, ಆ ನಂತರ ನಾನು ಮಾತನಾಡ್ತೀನಿ. ಅದು ಬಿಟ್ಬಿಟ್ಟು ಎಲ್ಲ ಕೇಸ್ಗಳು ಬಂದಾಗ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗೋದಿಲ್ಲ, ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿ ಸಿಬಿಐಗೆ ಕೊಡಿ ಅಂತೀರಾ ಅನ್ನೋದಾದರೆ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಎಷ್ಟು ಕೇಸ್ಗಳನ್ನು ಸಿಬಿಐಗೆ ಕೊಟ್ಟಿದ್ದೀರಿ ಅದನ್ನು ನೀವು ಮೊದಲು ನನ್ನ ಮುಂದೆ ಇಡಿ, ಆಮೇಲೆ ಮಾತಾಡ್ತೀನಿ. ನಾನು ಈಗಾಗಲೇ 8 ಕೇಸ್ಗಳನ್ನು ಸಿಬಿಐಗೆ ಕೊಟ್ಟಿದ್ದೀನಿ. ಆ ರೀತಿಯಾಗಿ ನೀವೇನಾದರೂ ಕೊಟ್ಟಿದ್ದೀರಾ? ಇಲ್ಲ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆಯಾಗಿದೆ ಬ್ಯಾನರ್ ವಿಚಾರವಾಗಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ಬಿಜೆಪಿ JDS ನಡುವೆ ಈ ಒಂದು ವಿಚಾರ ರಾಜಕೀಯಕ್ಕೆ ಒಂದು ರೀತಿಯಲ್ಲಿ ಗುದ್ದಾಟಕ್ಕೆ ಒಂದು ರೀಸನ್ ಆಗಿತ್ತಲ್ಲಿ. ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ರು. ನಾನು ಮಾಡಿಲ್ಲ, ನನ್ನ ಕಡೆಯವರು ಗುಂಡಾರಿಸಿಲ್ಲ, ನಿನ್ನ ಕಡೆಯವರು ಗುಂಡಾರಿಸಿಲ್ಲ ಅಂತೇಳಿ ಇಬ್ಬರು ಕೂಡ ವಾದವನ್ನು ಮಾಡಿಕೊಳ್ತಾ ಇದ್ರು. ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಸಿಬಿಐಗೆ ವಹಿಸಿ ಅಂತ ಬಿಜೆಪಿ ಅವರು ಕೇಳ್ತಾ ಇದ್ದಾರೆ. ಯಾಕಂತಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವರು ತಮ್ಮ ಕಡೆಗೇ ತಿರ್ಸ್ಕೊಂಡ್ಬಿಡ್ತಾರೆ ಏನಾದರೂ ತನಿಖೆ ಆದರೆ. ನಮಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಸ್ವಾಮಿ, ಇದನ್ನು ಸುಮ್ಮನೆ ನೀವು ಸಿಬಿಐ ಕೊಟ್ಟುಬಿಡಿ ಅಂತ ಹೇಳಿ ಬಿಜೆಪಿಯವರು ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ನಿನ್ನೆ ನಡೆದಂಥ ಒಂದು ಏನು ಸಮಾವೇಶ ಇತ್ತಲ್ಲ ಬಳ್ಳಾರಿ, ಅಲ್ಲೂ ಕೂಡ ಅದೇ ಆಗ್ರಹವನ್ನು ಮಾಡಿದರು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ಆಯಿತು ನೀವು ಹಿಂಗೆ ಕೇಳ್ತಾ ಇದ್ದೀರಾ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಮೊದಲು ಉತ್ತರ ಕೊಡಿ. ನೀವೆಷ್ಟು ಕೇಸ್ಗಳನ್ನು ಸಿಬಿಐ ಕೊಟ್ಟಿದ್ದೀರಿ ಅದರ ಲೆಕ್ಕಾಚಾರ ಫಸ್ಟ್ ಕೊಡಿ, ಆಮೇಲೆ ನಾನು ಹೇಳ್ತೀನಿ ನಿಮಗೆ. ನಾನು ಈಗಾಗಲೇ 8 ಕೊಟ್ಟಿದ್ದೀನಿ, 8 ಕೇಸ್ ಕೊಟ್ಟಿದ್ದೀನಿ. ನೀವೆಷ್ಟು ಕೊಟ್ಟಿದ್ದೀರ? ನೀವು ಒಂದು ಕೂಡ ಕೊಟ್ಟಿಲ್ಲ. ಅದರಲ್ಲೇ ಗೊತ್ತಾಗುತ್ತೆ ನೀವೇನು ಅಂತ ಹೇಳಿ. ನಾನು ಯಾವುದೇ ಒಂದು ವಿಚಾರದ ಬಗ್ಗೆ ತಾರತಮ್ಯ ಮಾಡೋಕ್ಕೆ ಹೋಗೋದಿಲ್ಲ. ಯಾವುದನ್ನು ಸಿಬಿಐಗೆ ಕೊಡಬೇಕು ಕೊಡಬಾರ್ದು ಅನ್ನುವಂಥ ವಿಚಾರ ನನಗೆ ಗೊತ್ತಿದೆ, ನಾನು ಕೊಡ್ತೀನಿ. ನೀವು ಹೇಳಿದರೆ ಕೊಡೋದಲ್ಲ ಅನ್ನುವಂಥ ರೀತಿಯಲ್ಲೇ ಮಾತನಾಡಿದಂತೆ ಕಾಣ್ತಾ ಇದೆ. ನೀವೆಷ್ಟು ಕೊಟ್ಟಿದ್ದೀರಿ ಫಸ್ಟ್ ಹೇಳಿ, ಆಮೇಲೆ ನಾನು ಮಾತಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯವರು ಈ ಒಂದು ವಿಚಾರವಾಗಿ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿಯನ್ನು ಅನಾವರಣ ಮಾಡುವ ವಿಚಾರವಾಗಿ ಬ್ಯಾನರ್ ಹಾಕೋಕ್ಕೆ ಹೋದಾಗ ಅಲ್ಲಿ ರಾಜಶೇಖರ್ ಎನ್ನುವಂಥ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ತಾನೆ ಗುಂಡು ಹಾರಿಸಿದಾಗ, ಆಗ ಜನಾರ್ದನ ರೆಡ್ಡಿಯ ಕಡೆಯವರು ಗುಂಡು ಹಾರಿಸಿದ್ದಾರೆ ಅಂತ ಭರತ್ ರೆಡ್ಡಿ ಕಡೆಯವರು ಹೇಳ್ತಾರೆ. ಭರತ್ ರೆಡ್ಡಿ ಕಡೆಯವರೇ ಗುಂಡು ಹಾರಿಸಿದ್ದಾರೆ ಅಂತ ಜನಾರ್ದನ ರೆಡ್ಡಿ ಮತ್ತು ಅವ್ರ ಕಡೆಯವರು ಹೇಳ್ತಾರೆ. ಈ ರೀತಿಯಾಗಿ ಇಬ್ಬರು ಕೂಡ ನಾವಲ್ಲ ಅಂತ ಜಾರ್ಕೊಳ್ತಾ ಇದ್ರು. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ, ಕಾನೂನಿನ ರೀತಿಯಲ್ಲಿ ತನಿಖೆ ಆಗಲಿ, ಯಾವುದೇ ರೀತಿಯ ತಾರತಮ್ಯ ಆಗಬಾರ್ದು ಅಂತ ಹೇಳಿ ಎಲ್ಲರೂ ಆಗ್ರಹ ಮಾಡಿದ್ರು. ಅದೇ ರೀತಿಯಾಗಿ ಸರಿ ನಾವು ತನಿಖೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು. ಆದರೆ ಅವರು ನಿಮ್ಮ ನಾರ್ಮಲ್ ತನಿಖೆ ಏನಿದೆ ಅಥವಾ ನಿಮ್ಮದೇ ಪೊಲೀಸರು ಏನಿರ್ತಾರೆ ಅವರು ತನಿಖೆ ಮಾಡಿದ್ರೆ ಇದರಲ್ಲಿ ಯಾವುದೇ ರೀತಿಯಾದ ಸತ್ಯಾಂಶ ಬರೋದಿಲ್ಲ. ಯಾಕಂದರೆ ತಪ್ಪು ಮಾಡಿರುವಂಥದ್ದು ನಿಮ್ಮ ಕಾಂಗ್ರೆಸ್ ನಾಯಕ ಶಾಸಕ ಭರತ್ ರೆಡ್ಡಿ, ಅವರ ಬೆಂಬಲಿಗರು, ಅವರ ಗನ್ಮ್ಯಾನ್ಗಳು, ಅವರಿಂದಾನೇ ಆಗಿದೆ. ನೀವು ಅದನ್ನು ಮುಚ್ಚಾಕೋಕ್ಕೆ ಪ್ರಯತ್ನ ಪಡ್ತೀರಿ. ಹೀಗಾಗಿ ನಿಮ್ಮೆಲ್ಲ ನಂಬಿಕೆ ಇಲ್ಲ ಸ್ವಾಮಿ, ಇದನ್ನು ಸುಮ್ಮನೆ ಸಿಬಿಐಗೆ ನೀವು ಕೊಟ್ಟುಬಿಡಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಒತ್ತಡವನ್ನು ಹಾಕಿದ್ರು, ಆಗ್ರಹವನ್ನು ಮಾಡಿದರು. ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಿದ್ದಾರೆ. ನಾನು ಹೇಳೋದಲ್ಲ, ನಾನು ಕೊಡೋದಲ್ಲ, ನಾನು ಕೊಟ್ಟುಬಿಟ್ಟಿದ್ದೀನಿ ಆಗಲೇ ತುಂಬ, ನೀವು ಫಸ್ಟ್ ಹೇಳಿ ಆಮೇಲೆ ನೋಡ್ಕೊಳ್ತೀನಿ ನಾನು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.